ಅದೇ ಜಾಸ್ತಿ ನಾನು ಗೊತ್ತಾಗುತ್ತೆ ಹೇಳಿ. ಹಾಗಾಗಿ ನಮ್ಮ ಬದುಕಿನಲ್ಲಿ ನಾವು ಲೆಕ್ಕಾಚಾರ ಹಾಕೋಬಾರ್ದು ಯಾವತ್ತು. ಲೆಕ್ಕ ಯಾವತ್ತು ಹಾಕ್ತೀವಿ ಅವತ್ತು ಹೊರಟು ಅಂತ ನಾವು. ಅವತ್ತು ನಾವು ಅನ್ಪ್ಲಾನ್ ಆಗಿ ಬರಬೇಕು ನೋಡಿ, ಬರಬೇಕು ವ್ಯಾಪಾರ ಮಾಡ್ಬೇಕು ಬಿಟ್ರೆ ಹೌದು. ಯಾವುದೇ ಆಗಲಿ ನೀವು ಇದೇ ಅಂತಲ್ಲ, ಯಾವುದೇ ಕೇಸ್ಗಳಾಗಲಿ ಯಾವುದೇ ಒಂದು ಇದಾಗಲಿ ನೀವು ಸುಮ್ಮನೆ ಬರಬೇಕು. ಏನು ಇನ್ನೊಂದು 2 ತಿಂಗಳು ಬರುತ್ತಾ ಹಲಸಿನ? ಸ್ವಲ್ಪ ಹುಡಿಕೊಂಡು ಕುಯ್ದ್ರೆ 2 ತಿಂಗಳು ಬರ್ತೀನಿ. ಇದು ಹಣ್ಣಾಗ್ಬಿಟ್ಟಿದೆ ಇದು. ಅದು ಅದು ಇದಾ? ಇದೇ ಕಾಯಿ ಇದು. ಈಗ ಏನು ನೀವು ವಿಡಿಯೋ ಮಾಡಿದ್ರಲ್ಲ ಪೂರ್ತಿ ಅಗಲಿಸ್ಕೊಂಡಿದ್ನಲ್ಲ ಅದೇನೆ, ಅದು ಪೂರ್ತಿ ದಪ್ತೊಳೆದು. ಹೌದಾ? ಅವಿನ್ 2 ಕಾಯಿ ಇದಾವೆ. ಹೌದಾ? ನಾಟಕ ಚೆನ್ನಾಗಾಯ್ತಾ? ಸರ್ ಚೆನ್ನಾಗಾಯ್ತು. ಯಾವುದು ಬಾಯ್ನಲ್ಲಿ ಯಾವುದು ಇಲ್ವಾ ರಂಗಗೀತೆ? ಬಾಯ್ನಲ್ಲಿ ನಿಮ್ಮಲ್ಲಿ ಯಾವುದು ಇಲ್ವಾ ಬಾಯ್ನಲ್ಲಿ ರಂಗಗೀತೆ ಈಗ? ನೋಡ್ರಿ, ಹುಡುಗ 15 ವರ್ಷ ಅಂತೆ, ಹಾರ್ಮೋನಿಯಂ ಮಾಸ್ಟರ್. ಮಗನೇ ನೋಡ್ದೆ ನಾನು. 10th ಓದ್ತೀಯಾನಂತವನು. ಒಳ್ಳೆ ಫ್ಯೂಚರ್ ಇದೆ ಅವ್ರಿಗೆ. ಒಳ್ಳೆ ಕಲಾವಿದ. ನಾನು ನೀವು ನೋಡಿದಾದ್ಮೇಲೆ ನೋಡಿದೆ ನಾನು, ಯಾರೋ ಒಬ್ರು ಸನ್ಮಾನ ಮಾಡ್ತಿದ್ರು ಅವ್ರಿಗೆ. ಬೆಳ್ಳಾವಿ ಅಂದ ತಕ್ಷಣ ಹುಡುಗನ ಕರ್ಕೊಂಡ್ಬಂದು ಸನ್ಮಾನ ಮಾಡಿರೋ. ಬೆಳ್ಳಾವಿ ಸ್ಕೂಲಲ್ಲಿ ಓದ್ತಾ ಇರೋದು. ಎಕ್ಸಾಮ್ ಬೇರೆ ಇತ್ತಣ್ಣ. ಎಕ್ಸಾಮ್ ಇತ್ತು, ಹಂಗಾಗಿ ನಾನು ಬೆಳಗ್ಗೆ 7 ಗಂಟೆಗೆ ಬಂದಿದ್ದು ಎಕ್ಸಾಮ್ ಐತೆ ಅಂತ. ಎಕ್ಸಾಮ್ ಸ್ಟಾರ್ಟ್ ಆಗಿದ್ದು ಅಷ್ಟೊತ್ತಿಗೆ 2 ಗಂಟೆಗಿರೋ ಎಕ್ಸಾಮು 11:30 ಮೇಲೆ ಸ್ಟಾರ್ಟ್ ಆಗಿದ್ದು. 11:10 ಒಟ್ಟಿಗೆಲ್ಲ ಬಂದಿರಪ್ಪ ಇಲ್ಲ, ಅವ್ರ ಅಪ್ಪರೆಲ್ಲ ಮುಖಂಡರೆಲ್ಲ ಬಂದು ಕೊಟ್ಟಾರು. ರೀ ಎಕ್ಸಾಮ್ ಮಾಡಿದ್ದು ಏನು ಹುಡುಗರು ಹೆಂಗೆ ಬರೆಯೋಕೆ ಹೆಂಗೆ ಬರ್ತಾರೆಲ್ಲ ಗೊತ್ತಾಗಿಲ್ಲ. ಈಗ ಗೊತ್ತಾಗುತ್ತಲ್ಲ, ಈಗ ರಿಸಲ್ಟ್ ಗೊತ್ತಾಗುತ್ತಲ್ವ? ನಿಮ್ಮ ಹುಡುಗ ಹಾರ್ಮೋನಿಯಂ ಮಾಸ್ಟರ್ ಅಲ್ಲೇನಾ? ಅಲ್ಲೇ ಕಲ್ತಿ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ರೆ ಒಳ್ಳೆ ಲೈಫ್ ಆಗುತ್ತೆ ಅವ್ರದ್ದು. ಹೌದು. ಸರ್ ಊಟ ಇನ್ನೂ ಇಲ್ಲ ಎಲ್ಲ ಹೋಗಿದ್ದೆ, KG ಟೆಂಪಲ್ಗೆ ಹೋಗಿದ್ದೆ. ಇವತ್ತು ದನಗಳ ಜಾತ್ರೆ ಅಲ್ವ ಅಲ್ಲಿ, ಅದು ಮುಗಿಸ್ಕೊಂಡು ಗುಬ್ಬಿಗೆ ಬಂದೆ. ಅಲ್ಲಿ ಕುರಿ ಮತ್ತು ಮೇಕೆ ತಂದೆ, ಅವೆರಡು ಮುಗಿಸ್ಕೊಂಡು ಸೋಮವಾರ ಈ ಕಡೆ ಬಂದೆ. ನಮ್ಮ ಒಂದು 5-6 ಯೂಟ್ಯೂಬ್ ಚಾನಲ್ ಇದ್ದಾವೆ, ವಿಡಿಯೋ ಮಾಡಲೇಬೇಕು. ಹೀಗಾಗಿ ಚೆನ್ನಾದ ಇವತ್ತು ಫೈನ್.